ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮಂಡೇ ಇದು ವ್ಲಾಗ್ ಮಾಡ್ತಾ ಇರೋದು ಮಿನಿ ವ್ಲಾಗು. ಟೈಮ್ ಆಲ್ರೆಡಿ 7:45 ಆಗೋಗಿತ್ತು. ನೈಟ್ ಮಲಗಿದ್ದು ಕೂಡ ಲೇಟ್ ಆಗೋಗಿತ್ತು. ಬೇಗ ಬೇಗ ಕ್ವಿಕ್ಕಾಗಿ ಕೆಲಸ ಮುಗಿಸ್ಕೊಂಡು ಟಿಫನ್ ಕೂಡ ಮಾಡಬೇಕಾಗಿತ್ತು ಅಂತ ಮಾಡ್ತಾಯಿದ್ದೆ. ಸೊ ಕಸ ಗುಡಿಸಿ ನೆಲ ಒರೆಸಿ ಸ್ವಲ್ಪ ಬೇಗ ಫ್ರೆಶ್ ಅಪ್ ಆಗಿಬಿಟ್ರೆ ಬೇಗ ಬೇಗ ಕ್ವಿಕ್ಕಾಗಿ ಅಡುಗೆ ಮಾಡ್ಕೋಬೋದು ಅಂತ. ಸೊ ಕಸ ಗುಡಿಸೋದಾಯಿತು, ನೆಲ ಒರೆಸಿ ಕೂಡ ಆಯಿತು. ಈಚೆ ಕಡೆ ಬಾಗಿಲಿಗೂ ಕೂಡ ರಂಗೋಲ ಪುಟ್ಟದಾಗಿ ಹಂಪಿದಾಯಿತು. ಹೊಸ್ಲಿಗೂ ಅರ್ಶಿನ ಕುಂಕುಮ ಇಟ್ಟು ರಂಗೋಲ ಬಿಟ್ಟಿದ್ದಾಯಿತು. ಅದಾದಮೇಲೆ ಬೇಗ ಟಿಫನ್ಗೆ ಒಂದು ಕುಕ್ಕರ್ ಇಟ್ಬಿಟ್ಟು ಹೋಗಿ ಸ್ನಾನ ಮಾಡ್ಕೊಬಂದು ಅದು ಕೂಡ ಆಗೋಗುತ್ತೆ ಅಂದ್ಬಿಟ್ಟು ಬಿಸಿಬೇಳೆ ಭಾತಕ್ಕೆ ಕ್ವಿಕ್ಕಾಗಿ ಆಗೋದೊಂದು ಆಗುತ್ತೆ ಅಂತ ಬೇಗ ಬೇಗ ಮಾಡ್ತಾಯಿದ್ದೀನಿ. ಸ್ವಲ್ಪ ನೈಟ್ ಕೂಡ ರೈಸ್ ಉಳಿದಿತ್ತು, ಸೊ ಅದನ್ನೇ ಹಾಕಿ ಸ್ವಲ್ಪ ಬಿಸಿಬೇಳೆ ಭಾತ ಕೂಡ ಮಾಡ್ಕೊತಾ ಇದ್ದೀನಿ. ಇದರ ನೈಟ್ ಅನ್ನ ಉಳಿದಿದ್ದು ವೇಸ್ಟ್ ಮಾಡಬಾರ್ದು ಅಂತ ಈ ಥರ ಒಂದು ಕ್ವಿಕ್ಕಾಗಿ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ಇದೇ ಥರ ಮಾಡ್ತೀರಿ ಅಂತ ಕಮೆಂಟ್ ಮಾಡಿ. ಸೊ ಬಿಸಿಬೇಳೆ ಭಾತ ಆ ಕಡೆ ಕೂಗ್ತಾ ಒಂದು ಕಡೆ ವಿಷಲ್ ಇಟ್ಟಿದ್ದೀನಿ. ಸೊ ಕುಕ್ಕರ್ ಬೇಳೆ ರೈಸ್ ಎಲ್ಲ ಇಟ್ಟಿದ್ದೀನಿ, ತರಕಾರಿ ಎಲ್ಲ. ಸೊ ಇನ್ನೊಂದು ಕಡೆ ಪಾತ್ರೆ ಕಡಾಯಿಯಲ್ಲಿ ಎಲ್ಲ ಥರನೂ ಇಂಗ್ರೀಡಿಯೆಂಟ್ಸ್ ಈರುಳ್ಳಿ ಒಂದು ಬಿಟ್ಟು ಟೊಮೆಟೊ ಶಿಮ್ಲಾ ಮಿರ್ಚಿ ಚಿಲ್ಲಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಅದೆಲ್ಲ ಗ್ರೈಂಡ್ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ಬೇಗ ಕ್ವಿಕ್ಕಾಗಿ ಒಂದು ಸಿಂಪಲ್ ಮೇಕಪ್ ಮಾಡಿಕೊಂಡು ಕ್ವಿಕ್ಕಾಗಿ ರೆಡಿ ಆಗ್ತಾ ಇದ್ದೀನಿ. ಸೊ ನೋಡ್ತಾ ಇರಿ, ಬಿಸಿಬೇಳೆ ಫೈನಲಿ ಆಗೋಯ್ತು. ತುಂಬ ಚೆನ್ನಾಗಿತ್ತು, ಬಾಯಲ್ಲಿ ನೀರು ಬರ್ತದೆ. ಲಾಸ್ಟ್ ಒಂದು ಪೂಜೆ ಮಾಡಿಬಿಟ್ಟು ಹೊರಟ್ರೆ ಮನೆ ಸ್ವಲ್ಪ ಮನಸ್ಸಿಗೆ ತೃಪ್ತಿ ಅಂತ ಅನಿಸುತ್ತೆ. ಮನೇಲಿ ಕೂಡ